ಜಗದ್ಗುರು ಶ್ರೀ ನೀಲಕಂಠ ಶಿವಾಚಾರ್ಯನು, ಶ್ರೀಮದ್ ಜಗದ್ಗುರು ನಂಜುಂಡ ಶಿವಾಚಾರ್ಯನು, ಶ್ರೀಮದ್ ಜಗದ್ಗುರು ಶ್ರೀ ಶಂಕರ ಶಿವಾಚಾರ್ಯರನ್ನು ನಮ್ಮ ಮನೆ ಮಂದಿರದಲ್ಲಿ ಜ್ಞಾನಿಸಿಕೊಡುತ್ತಾ ಸಕಲ ಜೀವಾತ್ಮರಿಗೂ ಲೈಸಂಗ ದೇಶದ ಅನುಷ್ಠಾನ ಮೂರ್ತಿಗಳು, ಶಾಂತ ಶಿವಗಳು, ತಪಸ್ವಿಗಳಾದ ನನ್ನ ಆರಾಧ್ಯ ಗುರು ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಪಾದ ಪದ್ಮಕ ಅನಂತ ಅನಂತ ಕೋಟಿ ಭಕ್ತ ಜ್ಞಾನಗಳನ್ನ ಸಲ್ಲಿಸ್ತೀನಿ. ಸ್ವಚ್ಛತರಾರ್ಪರದ ಉದಾರ ಬಂಧುಗಳ ಈ ಭವ್ಯ ತಪೋಭೂಮಿಯಲ್ಲಿ ಜಾತಿ ಮತ ಪಂಥ ಅನುಭವಿಸಿರತಕ್ಕಂಥ ಎಲ್ಲಾ ಸದ್ಭಕ್ತರ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತ ಜ್ಞಾನಗಳನ್ನು ಸಲ್ಲಿಸುತ್ತೇನೆ. ಅದೇ ತರನಾಗಿ ಅಪರಾಧಿಗಳ ಜೀವ ವಿಶಿಷ್ಟಂತ ನಿಟ್ಟಿನಲ್ಲಿ ಈ ಬಂಧುಗಳ ಉದಾರ ಬಂಧುಗಳ ತೋಟವನ್ನು ತನ್ನ ಗುರುವಿನ ತಪೋಭೂಮಿಯನ್ನು ಮಾಡಿಕೊಂಡಿರ್ತಕ್ಕಂಥ ಎಲ್ಲಾ ಉದಾರ ಬಂಧುಗಳ ಪಾದ ಪದ್ಮಕ್ಕೆ ಅನಂತ ಕೋಟಿ ಭಕ್ತ ಜ್ಞಾನಗಳು. ಅದೇ ತರನಾಗಿ ನಮ್ಮೆಲ್ಲರಿಗೂ ಶಕ್ತಿ, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಹಿರಿಯರು ಮತ್ತು ದೇವ ಸ್ವರೂಪರಾಗಿರ್ತಕ್ಕಂಥ ಬುದ್ಧ ಅಪ್ಪಾಜಿಗಳ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತ ಜ್ಞಾನಗಳನ್ನು ಸಲ್ಲಿಸ್ತೇನೆ. ಅದೇ ತರನಾಗಿ ರಾತ್ರಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ಸದ್ಭಕ್ತರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನ ಕೋರ್ತೇನೆ. ಇವತ್ತಿನ 79ನೇ ತಿಂಗಳ ಗುರುವಂದನ ಕಾರ್ಯಕ್ರಮ ಎಂತಹ ಒಂದು ಶಕ್ತಿಯನ್ನ ತಂದಿದ್ದಪ್ಪ ಅಂತಂದ್ರೆ ಶ್ರಮನಂದ್ರು. ಪ್ರತಿಯೊಬ್ಬರ ಒಂದು ಪಾಲುದಾರಿಕೆ, ಪ್ರತಿಯೊಬ್ಬರ ಸಹಕಾರ, ಪ್ರತಿಯೊಬ್ಬರ ಪ್ರೇಮ ಪ್ರೀತಿ ಬಹಳ ದೊಡ್ಡದು. ನೋಡ್ರಿ, ಇವತ್ತು ವಿವಾರ ಬಂಧುಗಳು ನಮಗೆ ಇಂತಹ ಶಕ್ತಿಯನ್ನ ಕೊಟ್ಟಾರ್ತಕ್ಕಂದ್ರೆ ಈ ಒಂದು ಪುಣ್ಯವನ್ನ ನಾವು ಸಂಪಾದಿಸಿಕೊಂತ ಅನುಭವವನ್ನು ನಮಗೆ ಕೊಟ್ಟಾರೆ. ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಹೆಂಗಪ್ಪ ಅಂತಂದ್ರೆ ಸಂಜೀವಿನಿ ಬರ ಇದ್ದಂಗ್ರು. ಸಂಜೀವಿನಿ ಬರ ಅಂತಂದ್ರೆ ಗೊತ್ತಿಲ್ರಿ, ಸಾಯುವಂತವ್ರನ್ನ ಅಥವಾ ಸತ್ತವ್ರನ್ನ ಬದುಕಿಸುವಂತದ ಸಂಜೀವಿನಿ ಬರ. ಹಂಗ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಹೆಂಗಪ್ಪ ಅಂತಂದ್ರ ನೀವು ಸೋಲ್ತಿರ್ತಂದ್ರೆ ನಿನ್ನ ಗೆಲ್ಲಿಸುವಂತ ಶಕ್ತಿ ಯಾರು ಕೊಡ್ತಾರೆ ಅಂದ್ರೆ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಕೊಡ್ತಾರೆ. ನೀವೇನು ನಿನ್ನ ಜೀವನ ಮುಗಿದೈತಿ, ನೀವೇನು ನನ್ನ ಬದುಕಿಲ್ಲಪ್ಪ ಅಂತಂದ್ರೆ ನೀವು ಅವ್ರ ಸ್ಮರಿಸ್ರಿ. ಅವರು ನೀವು ಗುರುವಂದನ ಕಾರ್ಯಕ್ರಮಕ್ಕೆ, ಜನ್ಮೋತ್ಸವ ಕಾರ್ಯಕ್ರಮಕ್ಕೆ ನೀವು ಭಕ್ತಿ ಸೇವೆಯನ್ನು ಮಾಡಿ ಖಂಡಿತವಾಗಲೂ ನಿಮಗೆ ಅವರು ಬೇಡಿದ್ದನ್ನ ಕೊಡುವಂತಹ ತತ್ವನಿಧಿಗಳು, ಪ್ರತಿಶ್ವರಗಳು ಅನ್ನುವಂತ ಮಾತನ್ನು ಹೇಳ್ತೀನಿ. ಯಾಕಂತಂದ್ರೆ ಅವರು ನೀಲಕಂಠೇಶ್ವರ ಪರಮಾತ್ಮನ ಸ್ವರೂಪರು. ಇನ್ನೊಂದು ಮುಖ್ಯವಾಗಿ ನಿಮಗೆ ಹೇಳ್ಬೇಕಂತಂದ್ರೆ ಈ ಜಗತ್ತಿನಲ್ಲಿ, ಈ ವಿಶ್ವದಲ್ಲಿ, ಬ್ರಹ್ಮಾಂಡದಲ್ಲಿ ಯಾವ ರೀತಿ ಹಗಲು ರಾತ್ರಿಗಳು ಸತ್ತಿದಾವಲ್ಲ, ಯಾವ ರೀತಿ ಸೂರ್ಯಚಂದ್ರರು ಸತ್ತಿದಾರಲ್ಲ, ಹಂಗ ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಅಷ್ಟ ಸತ್ತಿದಾರಂತ ಅನ್ನುವಂತ ಮಾತನ್ನು ಹೇಳ್ತಾರೆ. ಅಷ್ಟೇ ಸತ್ತಿದ್ದಾರೆ. ಇವುಗಳಿಗೆ ಎರಡು ಮಾತು, ಎಷ್ಟೋ ಸದ್ಭಕ್ತರು ನಿಮ್ಮನ್ನೆಲ್ಲ ನಿಮ್ಮ ಜೀವನದೊಳಗೆ, ನಿಮ್ಮ ಬದುಕಿನೊಳಗೆ ನೀವು ಅಪಗೋಲ ಇವತ್ತು ನಾವು ಹೇಳ್ತೀವಿ ಅಷ್ಟೇ. ಆದ್ರೆ ನಿಮ್ಮ ಜೀವನದೊಳಗೂ ಕೂಡ ಅಪ್ಪಾಜಿಗಳನ್ನು ನೆನೆಸ್ಕೊಂಡಾಗ ನಿಮಗೆ ಅನೇಕ ಪವಾಡಗಳನ್ನು ನೀವು ಕಲ್ತ್ಕೊಂಡ್ರಿ, ಅನೇಕ ಪವಾಡಗಳು ನಿಮ್ಮ ಕಡೆ ಆಗಿದ್ದಾವೆ. ಆ ಅನೇಕ ಪವಾಡಗಳಿಂದ ನೀವು ಜೀವನವನ್ನ ಸುಧಾರಣೆ ಮಾಡಿರಿ. ಇದಕ್ಕಿಂತ ಸಾಕ್ಷಿ ಇನ್ನೊಂದು ಏನ್ ಬೇಕಾಗಿತ್ತು? ಇವತ್ತು 79ನೇ ತಿಂಗಳು ಗುರುವಂದನ ಕಾರ್ಯಕ್ರಮ ಇವತ್ತು ನಡೆಯಾಗಿದ್ದ ಅಂತಂದ್ರೆ ಅವರ ಶಕ್ತಿ, ನಿಮ್ಮ ಗುರುವಿನ ಭಕ್ತಿ ಇವತ್ತು ಸಮ್ಮೇಳನದ ಒಂದು ಏನಪ್ಪ ಅಂತಂದ್ರೆ ಕಾರಣ ಇತ್ತು. ಆದ್ರೆ ಗುರುವಿನ ನಾನು ಎಂತ ಭಕ್ತಿ ಇರ್ಬೇಕು ಅಂತಂದ್ರೆ ನಿಷ್ಕಾಮ ಭಕ್ತಿ ಇರ್ಬೇಕು, ಸಮರ್ಪಣಾ ಭಾವ ಇರ್ಬೇಕು. ಗುರುವಿನ ಮ್ಯಾಲ ಒಂದು ಏನಪ್ಪಾ ಅಂತಂದ್ರೆ ಸಂಶಯ ದೃಷ್ಟಿಯನ್ನು ನೋಡಬಾರ್ದು. ಮನಸ್ಸಿನೊಳಗ ಎರಡು ತರ ವಿಚಾರಗಳನ್ನು ಮಾಡಬಾರ್ದು. ಅದನ್ಯವಾದ ವಿಶ್ವಾಸದಲ್ಲಿ ತಗೊಂಡು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಮೇಲೆ ನೀವು ದುಡುಕಿ ಮಾಡಿದ್ರೆ ನೀವು ಖಂಡಿತವಾಗಲು ನಿಮ್ಮ ಭಕ್ತರಲ್ಲಿರ್ತಕ್ಕಂಥ ಭಾವನೆಗಳನ್ನ, ತ್ರಾಸುಗಳನ್ನ, ಸಂಕಟಗಳನ್ನ ಈ ಕ್ಷಣದಾಗ ಅವ್ರು ದೂರ ಮಾಡಲಿಲ್ಲ ಅಂದ್ರೂ ಕೂಡ ಮುಂದಿನ ಒಂದು ಕರ್ಮಾನುಸಾರ ಅನುಭವಿಸುವಂತ ಸಮಸ್ಯೆಗಳು, ನಮ್ಮ ಜೀವನದಾಗ ಬರುವಂತ ಸಮಸ್ಯೆಗಳು ಏನಪ್ಪಾ ಅಂತಂದ್ರೆ ಕರ್ಮಾನುಸಾರ ಬರುವಂತ ಸಮಸ್ಯೆಗಳು. ಇವತ್ತು ನಮ್ಮ ಜೀವನಕ್ಕೆ ಬಂದಂತ ಕಷ್ಟಗಳು, ಸಂಕಟಗಳು, ತ್ರಾಸುಗಳು ಬಂದವಪ್ಪ ಅಂತಂದ್ರೆ ಇಷ್ಟೆಲ್ಲಾ ಗುರುವಿನ ಕಾರ್ಯಕ್ರಮ ಮಾಡಿ ಕೆಲವೊಂದು ಜನ ಅನ್ಸಿರ್ತಾರೆ. ಇಷ್ಟೆಲ್ಲಾ ಕಾರ್ಯಕ್ರಮ ಮಾಡ್ತಾರೆ, ಅವ್ರಿಗೆ ಕಷ್ಟ ಕಡಿಮೆ ಆಗಿತ್ತು ಅಂತ ಕೇಳ್ತಿರ್ತಾರೆ. ಮಾತ್ರ ಹೇಳ್ತೀನಿ, ಒಂದು ಸಂದರ್ಭ ಹೇಳ್ಬೇಕಪ್ಪ ಅಂತಂದ್ರೆ ಅದೆಲ್ಲಾ ಕಷ್ಟಗಳು, ತಾಪತ್ರಗಳು ಏನಪ್ಪ ಅಂತಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳನ್ನ ಅವ್ರ ತುಂಬಿದ ಚೀಲ ನಾವು ಕಡಿಮೆ ಮಾಡ್ಕೋಬೇಕಾಗಿತ್ತು. ಆದ ಕಡಿಮೆ ಆಗತಕ್ಕ ನಮ್ದು ಗುರುವಿನ ಭಕ್ತಿ ನಾವು ಪಡೆಯೋದು. ಗುರುವಿನ ಅಖಂಡವಾದ ಪ್ರೇಮವನ್ನು ನೀವು ನಿಷ್ಠೆಯಿಂದ ನೀವು ದುಡುಕಿದ್ದೆ ಅಂತಂದ್ರೆ ಖಂಡಿತವಾಗಲು ಶತಸಿದ್ಧ ಕಾಲಾಯ ತತ್ವದಿಂದ ಕಾಲ ನಂತರ ಅದು ನಿಮಗೆ ಜಯ ಕೊಟ್ಟ ಕೊಡ್ತೀವಿ. ಇದ್ರೊಳಗೆ ಎರಡು ಮಾತು, ಯಾವ ರೀತಿ ಜಗತ್ತಿನೊಳಗೆ ಸಮಸ್ಯೆಗಳು ಪರಿಹಾರ ಇಲ್ಲದ ಸಮಸ್ಯೆ
ಸಮಸ್ಯೆಗಳೇನಿಲ್ಲ. ಬೆಳಕಿಲ್ಲ ನೋಡ್ರಿ, ಕತ್ತಲೆ ಇಲ್ಲದ ಬೆಳಕ, ಕತ್ತಲೆ ಹೋಗ್ತು ಅಂದ್ರೆ ಬೆಳಕು ಬರಬೇಕ. ಹಂಗ ಭಕ್ತರ ಧ್ವನಿ ಒಳಗೆ ನಿಮ್ಗೆ ಸಮಸ್ಯೆಗಳು ಬಂದಪ್ಪ ಅಂತಂದ್ರ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯನು ಓಂ ಶ್ರೀ ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಶಿವಾಯ ನಮಃ ಅಂತ ಹೇಳಿ ಮಂತ್ರವನ್ನ ನೀವು ಜೋರಾಗಿ ಜ್ಞಾನಿಸ್ರಿ, ಮನುಷ್ಯರೊಳಗೆ ಜ್ಞಾನಿಸ್ರಿ, ಗೊತ್ತಲ್ಲಿ ಜ್ಞಾನಿಸ್ರಿ. ನೋಡಿ ಅದ್ರ ಚೇಂಜ್ ಬೇರೆ. ಬಹಳ ಕಷ್ಟ ಬಂತು, ಬಹಳ ತ್ರಾಸ ಅನಿಸ್ತು, ಏನೋ ಒಂದು ಯಾರ ಕಡೆನೂ ಹೇಳಲಿಕ್ಕ ಅಸಾಧ್ಯ ಆಗುವಂತ ಪರಿಸ್ಥಿತಿ ಬಂದಾಗ ಈ ಶಂಕರಾನಂದ ಮಲ್ಲಿಕಾರ್ಜುನ ಅಂತಂದ್ರೆ ನೀವು ಕೂಗ್ರು ಖಂಡಿತವಾಗಲೂ ನಿಮ್ಮ ಕಷ್ಟಕ್ಕೆ ಏನಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಪರಿಹಾರ ಮಾಡೇ ಮಾಡ್ತಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತು ಒಂದು ದೃಷ್ಟಾಂತ ಹೇಳ್ತಾನೆ. ಓಂ ಶ್ರೀ ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಶಿವಾಯ ನಮಃ. ಓಂ ಶ್ರೀ ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಶಿವಾಯ ನಮಃ ಅನ್ನುವಂತ ಶಕ್ತಿ ಹೆಂಗೈತೆ ಅನ್ನಕ ಒಬ್ಬ ಭಕ್ತ ತನ್ನ ಒಂದು ಮನೆಯೊಳಗ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರು ಏನ್ ಮಾಡಿರ್ತಾರಪ್ಪ ಅಂತಂದ್ರ ಒಂದು ಅನುಷ್ಠಾನ ಮಾಡಿರ್ತಾನ, ಗದ್ಗೆ ಮಾಡಿರ್ತಾನೋ, ಭಾವಚಿತ್ರವನ್ನು ಇಟ್ಟಿರ್ತಾನೋ, ಅಲ್ಲಿ ಕೀರ್ತನೆ ನಾಮಸ್ವರ್ಣೆ ಜಪ ತಪ ಪೂಜೆ ಪುರಸ್ಕಾರ ಮಾಡ್ಕೊತ ಅವ್ರು ಸಾಕ್ತಿರ್ತಾನೆ. ಯಾವತ್ತೂ ನಾಮಸ್ವರ್ಣೆ ಕೀರ್ತನೆ ಮಾಡ್ತಿರ್ತಾನೆ. ಇದು ಒಂದು ದಿವಸ ಏನಾಗ್ತದಪ್ಪ ಅಂತಂದ್ರ ತನ್ನ ಮಗ್ಗಲ್ತಿರ್ತಕ್ಕಂಥ ಮನೆಯೊಳಗೆ ತೊಂದರೆ ಆಗ್ತದೆ. ಏನಪ್ಪ ದಿನ ಬೆಳಗ್ಗೆ ಬರ್ತಾರೆ ನಾಮಸ್ವರ್ಣೆ ಜಪ ಪೂಜೆ ಪುರಸ್ಕಾರ, ಜೋರಾಗಿ ಹಾಡ ಆಡೋದು, ಜೋರಾಗಿ ಕೀರ್ತನೆ ಮಾಡೋದು, ಜೋರಾಗಿ ಮಂತ್ರ ಹೇಳೋದು ಅಂತಂದ್ರೆ ಬಹಳ ಕಷ್ಟ ಆಗ್ತಿರ್ತದೆ ಮಗಲ್ ಮನೆಯವ್ರು. ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದ್ ದಿವಸ ಮಗಲ್ ಮನೆಯವ್ರು ಹೋಗಿ ಆ ಭಕ್ತಗೆ ತೊಂದರೆ ಮಾಡ್ತಾರೆ. ನೋಡಪ್ಪ ನೀನು ಈಗ ಹಿಂಗೇನ್ ಈ ಮಂತ್ರ ಹಾಕಿಟ್ಟಿದ್ದಲ್ಲ, ಓಂ ಶ್ರೀ ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಶಿವಾಯ ನಮಃ ಇವರನ್ನ ನಾಡ್ಕೊಂಡು ಬರ್ತಾರೆ. ನೀವು ದಿನ ಬೆಳಗಾದ್ರೆ ಕೀರ್ತನ ಹಾಡೋದು, ದಿನ ಬೆಳಗಾದ್ರೆ ಹಾಡ ಆಡೋದು, ದಿನ ಬೆಳಗಾದ್ರೆ ಭಕ್ತಿ ಮಾಡೋದು, ಇದೇನು ಹಚ್ಚಿ ಹೋಗ್ತಾ ನಮಗೆ. ನಾವು ಧರ್ವಾಟ್ ಮಾಡ್ಕೊಂಡು ಬಂದಿರ್ತೀವಿ, ಒಂದ್ ಊರಿನಿಂದ ನಾವು ಕೆಲ್ಸಕ್ಕೆ ಬಂದಿರ್ತೀವಿ, ಮಾಡ್ಕೋಬೇಕಂತ ಕೂತಿರ್ತೀವಿ. ನೀವು ಹಾಡ ಆಡೋದು ಭಜನಾ ಮಾಡೋದು ನಡೆಸಿ ಇದೇನ್ ನಡೆಸಿ ಹೋಗ್ತಾ ತಂದ ಆ ಭಕ್ತಿಗೆ ಏನ್ ಮಾಡ್ತಾರೋ ತೊಂದರೆ ಮಾಡ್ತಾರೆ. ಅವಾಗ ಭಕ್ತ ಅಷ್ಟ ವಿನಮ್ರವಾಗಿ ಹೇಳ್ತಾನೋ ಇದು ನಾಮಸ್ವರ್ಣೆ ಅಂತ ಹೇಳ್ತಾನೆ. ಗುರುವಿನ ನಾಮಸ್ವರ್ಣೆ ಶಕ್ತಿ ಹೆಂಗೈತಂದ್ರ ಬಹಳ ದೊಡ್ಡದೈತಿ ಅಂತಂದು ಆ ಹೇಳಕ್ಕೋತಾನು. ನೀ ಏನ್ ಅವ್ನು ಹೇಳ್ಬೇಡ ನಮ್ಗೆ ಹೇಳ್ತಾನೆ. ನಮಗ್ ತಲೆ ಹಿಡಿದೈತಿ, ನೀ ಹಾಡ ಆಡ್ಕೊತ ನಮ್ ನಿದ್ದೆ ಆಗತ್ತು, ಮುಂಜಾನೆ ದಗದ ಕೂದಪ್ಪ ಅಂದ್ರ ಅಲ್ಲಿ ಕೆಲಸ ನಮಗಾವತ್ತು, ಮಾಲಕ್ ನಮಗ್ ಒದರಾಡಕತ್ತಾರಂತ ಹೇಳಿ ಒದರಾಡಕತ್ತಾರ. ನಿಂದೇನಪ್ಪ ನಡಿದೈತಿ, ನಮ್ದು ಸಂಸಾರ ಐತಿ, ದೊಡ್ಡದಾಗೆಲ್ಲ ನಮ್ದು ಹಾಕಿ ನೀ ಹಿಂಗ ನಾಮಸ್ವರ್ಣಿ ಜಪ ತಪ ಗುರುವಂದನ ಜನ್ಮೋತ್ಸವ ಕಾರ್ಯಕ್ರಮ ಮಾಡ್ಕೋತ ಹೊಂಟಂದ್ರ ನಮ್ ನವೀನ್ ಹೆಂಗತ್ತಂದ್ರ. ಅವಾಗ ಭಕ್ತ ಹೇಳ್ದ, ನಿಜವಾಗ್ಲೂ ನಿಮ್ಗೆ ಸತ್ಯ ಮಾತ್ರ ಹೇಳ್ತನು, ನಿನಗೆ ಶಾಂತಿ ನೆಮ್ಮದಿ ಸುಖ ಇರ್ಲಿಲ್ಪ ಅಂದ್ರೆ ಚಿಂತೆ ಮಾಡಬೇಡ. ಈ ಗುರುವಂದನ ಕಾರ್ಯಕ್ರಮ ಬಾ, ಈ ಜನ್ಮೋತ್ಸವ ಕಾರ್ಯಕ್ರಮ ಬಾ, ನನ್ನ ಜೊತೆ ನಾಮಸ್ಕಾರ ಮಾಡು, ಗುರುವಿಗೆ ಶರಣಾಗು, ನಿನ್ನ ಖಂಡಿತವಾಗ್ಲೂ ಶಾಂತಿ ನೆಮ್ಮದಿ ಸಿಗ್ತೈತೆ ಅಂತ ಹೇಳ್ತಾನ ಭಕ್ತ. ಅವಾಗ ಮತ್ತೆ ಶಕ್ತಿ ಬಂದ್ಬಿಡ್ಬೇಕ್ರು. ಮೊದಲೇ ನಾ ಬ್ಯಾಡಕ್ ಬಂದ ನೀವು ಮತ್ ನಾನು ಕುಂಡ್ರ ತನಕಂತ ಶಕ್ತಿಗೆ ಅದ್ ಏನ್ ಹೇಳ್ತಾನು, ಆಯ್ತಪ್ಪ ಈಗ ನಾನು ನಿನಗೆ ಚಾಲೆಂಜ್ ಮಾಡ್ತಾನೆ, ನಾ ಹೇಳಿದಂಗ ನೀ ಮಾಡಿದಲ್ಲ ಗುರುವಿಗೆ ಶರಣ ಹಾಕಂತ. ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯಗೆ ನಾ ಶರಣ ಹಾಕಂತ, ನಾ ಹೇಳಿದಂಗ ಆಗ್ಬೇಕು ಅನ್ನಂತ್ಲಿ ಆಯ್ತಂತ ಹೇಳ್ತಾನೆ. ಏನಂತಾನ, ಏನಿಲ್ಲ ನಾನು ಒಂದು ದಿವಸ ಆಹಾರ ಇಲ್ದೇನೆ ಇರ್ತೇನೆ, ನನಗೆ ಆಹಾರ ಕೊಡ್ಬೇಕು. ಮಲ್ಲಿಕಾರ್ಜುನ ಶಂಕರಾನಂದ ಆಚಾರ ಸದ್ಗುರುಗಳು ನನಗೆ ಆಹಾರ ಕೊಡ್ಬೇಕು, ಅದನ್ನ ಕೊಡಿಸುವ ವ್ಯವಸ್ಥೆ ನಿಮ್ ಗುರುಗಳು ಮಾಡ್ತಾರೆ ಅಂತ ಹೇಳ್ತಾರೆ. ಖಂಡಿತವಾಗಲು ಸತ್ಯವಾಗಲು ಸೂರ್ಯ ಚಂದ್ರ ಎಷ್ಟು ಸತ್ಯ ಎಲ್ಲಿ ಅಡಿಗಿದ್ರು ನಿನಗಿಂತ ಆಹಾರ ಸಿಗ್ತತಿ, ಇದು ಚಾಲೆಂಜ್ ಅಂತ ಹೇಳ್ತಾರೆ. ಅವಾಗ ಆಯ್ತಂತ ಹೇಳ್ತಾನೆ. ಒಂದ್ ವೇಳೆ ಕೊಡ್ಲಿಲ್ಲಪ್ಪ, ಒಂದ್ ವೇಳೆ ನಿನಗೆ ಆಹಾರ ಸಿಕ್ತಂದ್ರೆ ನೀ ಏನ್ ಮಾಡ್ತೀವಿ ಕೇಳ್ತಾನೆ. ನಾನ್ ನಿನ್ ಜೊತೆ ಬಂದು ಭಜನೆ ಮಾಡ್ತಾನೆ, ಗುರುವಂದನ ಕಾರ್ಯಕ್ರಮ ಕೊಡ್ತಾನೆ, ಜನ್ಮೋತ್ಸವ ಕಾರ್ಯಕ್ರಮ ಕೊಡ್ತಾನಂತ. ನೋಡಿ ಅಂತ ಶಕ್ತಿ ಅದಮ್ಯವಾಗಿರ್ತಕ್ಕ ಭಕ್ತರಲ್ಲಿ ಸಮರ್ಪಣಾ ಭಾವ ಇರಬೇಕು, ನಿಷ್ಠೆ ಇರಬೇಕು. ನನ್ನ ಗುರು ಕೊಟ್ಟೆ ಕೊಡ್ತಾನ ಅನ್ನುವಂತ ಭಾವ ಭಕ್ತರಲ್ಲಿ. ಅವಾಗ ಏನ್ ಮಾಡ್ತಾನೆ, ಒಂದು ದಿವಸ ಏನ್ ಮಾಡ್ತಾನೆ, ಜೊತೆ ನಾಮೋತ್ಸವ ಮಾಡ್ತಾನೆ, ಭಜನಾ ಮಾಡ್ತಾನೆ, ಮಾಡಿ ಏನ್ ಮಾಡ್ತಾನೆ ಗೊತ್ತಂದ್ರೆ ದೂರ ಕಾಗ್ಯ ಹೋಗಿ ಕೊಟ್ಬಿಡ್ತಾನೆ. ಎಲ್ಲ ಮುಗಿಸ್ಕೊತಾನೆ, ಪ್ರಸಾದ ಒಟ್ಟ ಮಾಡ್ಬಾರ್ದಂಗೆ ದೂರ ಕಾಯ್ದೆ ಹೋಗಿ ಕೊಡ್ತಾನು. ದೊಡ್ಡ ಆಲದ ಮರ ಇರ್ತೈತಿ, ಯಾರು ಹೋಗಿ ಕೊಡ್ತಾನೆ, ಯಾರ ಕಣಿಗೂ ಬೀಳುವಂತಂದೇಳಿ. ಆದ್ರೆ ಅವನ ಕಣಿಗೆಲ್ಲ ಸುತ್ತಮುತ್ತಲು ಯಾರೋ ಬರ್ತಿರ್ತಾರೆ, ಎಲ್ಲ ಗೊತ್ತಾಗಿರ್ತೈತಿ. ಆದ್ರ ಆತ ಯಾರಿಗೂ ಕಾಣ್ತಿರಂಗಿಲ್ಲ, ಕೂತಿರ್ತಾನೆ. ಯಾಕಂತಂದ್ರೆ ಎಲ್ಲರೂ ಎದುರುಗಡೆ ಬಾಯಿ ಅಂದ್ರೆ ಚಾ ಕುಡಿಸಿರೋದ್ರ ನಾಷ್ಟ ಮಾಡಿಸಿರತ್ತಂತ ಹೇಳಿ ಈ ಒಂದು ಭಾವನೆ ನಾವು ತಪ್ಪಿಸ್ಕೊಂಡು ಹೋಗಿ ಕೂತಿರ್ತಾನು. ಅವಾಗ ಒಂದ್ ದಿವಸ ಏನಾಗಿರ್ತಪ್ಪ ಅಂದ್ರೆ ಅದೇ ಟೈಮ್ದಾಗ ಸಂಚಾರಿಗಳು ಇರ್ತಾರಲ್ಲ, ಒಂದು ಅಲಿಮಾರಿಗಳು, ಅವ್ರು ಒಂದ್ ಊರಿಂದ ಒಂದು ಊರಿಗೆ ಬರ್ತಿರ್ತಾರೋ. ಆ ಗಿಡದ ತಳಗ ಬಂದು ಏನ್ ಮಾಡ್ತಾರೋ, ವಿಶ್ರಾಂತಿ ತಗೋತಾರ.
ಇಲ್ಲೇ ಒಂದು ಏನಪ್ಪಾ ಅಂತಂದ್ರೆ ಪ್ರಸಾದ ಮಾಡೋನು ಇಲ್ಲಿ ವಿಶ್ರಾಂತಿ ತಗೊಂಡ್ ಏನೈತೆ ಪ್ರಸಾದ ತಗೊಂಡ್ ಮತ್ತೆ ಮುಂದಿನ ಊರಿಗೆ ಹೋದ್ರ ಅಂತ ಹೇಳಿ ಎಲ್ಲಾ ಮಾತಾಡ್ಕೊಂಡು ಎಲ್ಲಾ ಸಾಮಾನು ಇರ್ತಾರು. ಯಾರ್ಯಾರು ಸ್ನಾನ ಮಾಡ್ತಾರೋ, ಇಲ್ಲಿ ಪ್ರಸಾದ ತಯಾರು ಮಾಡ್ತಾರೋ. ನಂತರ ಏನಾಗತ್ತಂದ್ರ ರೀ ಎಲ್ಲಾ ಪ್ರಸಾದ ತಯಾರಾಕತಿ. ಇನ್ನೇನು ಊಟ ಮಾಡ್ಬೇಕು ಅನ್ನೋದ್ರ ಒಳಗನ ರೀ ಒಂದು ಮೆಸೇಜ್ ಬರ್ತೈತ್ರಿ ಅವ್ರು ಗ್ರೂಪ್ನ್ಯಾಗ. ಡಕಾಯತರು ಬಂದವರು ಈಗಿಂದೀಗ ನೀವು ಊರ್ ಬಿಟ್ಟು ಹೋಗುತ್ತ. ಅವಾಗ ನಾಯಕರು ಹೇಳ್ಬಿಡ್ತಾರ, ಅವ್ರು ಅಲಿಮಾರಿ ಒಳಗೆ ನಾಯಕ ಇರ್ತಾರಲ್ಲ ಲೀಡ್ರ, ಇಲ್ರಪ್ಪ ಮತ್ತೆ ನಮ್ ಜೀವ ದೊಡ್ಡದ ಡಕಾಯತರ ಕೈಯಾಗ ಸಿಕ್ಕ ಒದ್ದಾಡೋಕಿದ್ದೇನಪ್ಪ ನಾವು ಊರ್ ಬಿಟ್ಟು ಹೋಗೇ ಬಿಡುವಂತ. ಇದನ್ನೆಲ್ಲ ಮ್ಯಾಲ್ಕೂ ತಗೊಂಡ್ ನೋಡ್ತಾನ. ಹಿಂದೆ ಘಮ 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 ವಾಸನೆ ಬರಾಕಿರ್ತದ ಪ್ರಸಾದ. ಚೀಸ್ ನೋಡ್ರಿ ಗುರುವಿನ ಶಕ್ತಿ ಹೆಂಗೈತಿ. ಮಲ್ಕಾರ್ಜುನ ಶಂಕರ ಶಿವಾಚಾರ್ಯ ಗುರುವಿನ ಶಕ್ತಿ ಹೆಂಗೈತಿ ಅನ್ನುವಂತ ಮಾತದು. ಹಿಂದಾಗಡೆ ಮ್ಯಾಲ ನೋಡ್ತಿರ್ತಾನು. ನೋಡಂತ್ಲಿ ಇವ್ರು ಏನ್ ಮಾಡ್ತಾರ, ಅಡ್ಡಿ ಹಿಟ್ಟು ಓಡಿ ಹೋಗ್ಬಿಡ್ತಾರೆ. ಅಷ್ಟ್ರೊಳಗೆ ಡಕಾಯತರು ಬಂದ ಬಿಡ್ತಾರೆ. ಡಕಾಯತರು ಬರ್ತಾರೋ ನೋಡ್ತಾರೋ ಇಲ್ಲೆಲ್ಲ ಘಮ 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 ಅನ್ನಾಕತೈತಿ. ಎಲ್ಲಾ ಸಾಮಾನು ಇಟ್ಟಿರ್ತಾರೆ. ಒಟ್ಟೆ ಏನು ತೊಗೊಂಡು ಹೋಗಿರಂಗಿಲ್ಲ. ಇನ್ನು ಊಟ ಮಾಡ್ಬೇಕಂತ ಅನ್ಬೇಕಾದ್ರ ಅವ್ರು ತಿಳಿಯಾಕ ಹೋಗ್ತಾರೆ. ಏನ್ ನಮ್ನ ಏನಾರೇ ಗದ್ಲಾ ಮಾಡ್ಬೇಕಂತ ಏನೋ ವಿಷ ಹಾಕಿ ನಮ್ಗೆ ಏನಾರ ಸಾಯಿ ಹಿಡಿಬೇಕಂತ ವಿಚಾರ ಮಾಡ್ಯಾರ. ಆಮೇಲೆ ಯಾರೋ ಕಪ್ಪನಿ ಅಂತಂದ್ರೆ ಆ ಕಡೆ ಈ ಕಡೆ ನೋಡ್ತಿರ್ತಾರೋ ಅದ್ರೊಳಗಿನ ಒಬ್ಬ ಮ್ಯಾಲ್ ನೋಡ್ತಾನೆ. ಇವ್ ಮ್ಯಾಲ್ ಕೂತಿರ್ತಾನ. ಅವ್ರು ಒಬ್ಬ ಹೇಳ್ತಾನೆ ಮ್ಯಾಲ ಕೂತಾವ ನೋಡ್ರಿ ಅವ್ನು ತಳಗಿಸ್ರಿ ಅಂತ ಅಂದ್ಬಿಡ್ತಾರೆ. ತಳಗಿಸ್ತಾರು ಹೇಳ್ತಾರ ಈಗಿಂದ ಏನ್ಪಾ ಇದೇನಂತ ಎದಕ್ಕೆ ನೀವು ಎಲ್ಲ ಪ್ರಸಾದ ಮಾಡಿದ್ರಿ ಏನಿಂದ ಆಯ್ತು ಅಂತ ಇಲ್ಲ. ಮತ್ತ ಹಿಂಗ ಅನಿವಾರ್ಯಗಳು ಬಂದಿದ್ರು ನೀವು ಬರಾಂತಿ ಅಂಜಿ ಹೊಡ್ಯಾರಿರ್ತಾನ. ಅವ್ರ ನಮ್ಮಾಗಿಲ್ಲ ನೀನು ಅನ್ನೋದಾಗಿರ್ತ ಅಂತ ಹೇಳ್ತಾರ. ನೀ ನಮ್ಮನ್ನ ಸರ್ಚ್ ಮಾಡಕ್ ನಿಂತದಿ, ಅದಕ್ಕೆ ಏನೈತಿ ಮೊದಲು ನೀವು ಊಟ ಮಾಡತ್ತ ಭಕ್ತ ನೋಡಪ್ಪ ಪಜಿತಿ ಅಜ್ಜಾರ್ ಹೇಳ್ಯಾರಲ್ಲೇ ಭಕ್ತ ಹೇಳಿದ್ರಲ್ಲ ಅಜ್ಜ ಎಲ್ಲಿದ್ರು ನಿಮ್ಗೆ ಪ್ರಸಾದ ಕೊಡ್ತಂತ. ನಾನು ಇವ್ ಎಲ್ಲಾ ಬಂದ್ ಮಾಡಿಸಿ ಬಂದ್ರು ಕೂಡ ನೋಡ್ರಿ ಪ್ರಸಾದ ಅವ್ನು ಬಿಡ್ಲಿಲ್ಲ ಅಂತಾರ. ನೀವು ಊಟ ಮಾಡ್ಬೇಕಂತ ನಾ ಮಾಡುದಿಲ್ಲ ಅಂತಾನ್ರಿ. ಅವ್ರು ಮತ್ತೊಂದು ಸಮಸ್ಯೆ ಬರ್ತೈತೆ. ಇದು ಇವ್ ಪಕ್ಕ ಹೊಸ ಹಾಕ್ಯದ ನೀವು ವಿಷ ಹಾಕ್ಯದನು ಇದನ್ನು ಬಿಡದ ಬ್ಯಾಡ್ನಿ ಅಂತ ಹೇಳಿ ನೀವು ಕಿತ್ತಿಲ್ಲ ಅಂತ ಒಟ್ಟ ಊಟ ಮಾಡಬೇಕಂತ ಹೇಳ್ತಾನ. ಅವಾಗ ನೆನಪು ಮಾಡ್ಕೊತಾನ. ಅಂದಿದ ಮಾತು ನಾನು ಗುರುವಿಗೆ ಒಂದು ಮಾತು ಅಂದು ಬಂದೀನಿ ನೋಡಿ, ನಾನು ಒಟ್ಟ ನನ್ನ ಪ್ರಸಾದ ಬಿಡವಾಗ್ತಂದ್ರೆ ವಾಲ್ಯ ಅಂದ್ರು ನೋಡುದಿಲ್ರಿ. ಗುಂಡ ತಲೆ ಮೇಲೆ ಹಿಡಿತಾರು ಊಟ ಮಾಡ್ಸಕಂತಾರ. ಅದಕ್ಕೂತ ಏನಪ್ಪ ಅಂತಂದ್ರೆ ನಾವು ಪ್ರಸಾದ ಹೋಗ್ತಾರ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ನಾವು ತಿಳ್ಕೊಂತಾರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಅಪ್ಪಾಜಿಗಳ ತಪಶಕ್ತಿ ಅಂತದಪ್ಪ ಅಂತಂದ್ರ ನೀವು ಮಾಡಿರ್ತಕ್ಕಂಥ ಸ್ಮರಣೆ, ನೀವು ಮಾಡಿರ್ತಕ್ಕಂಥ ಜ್ಞಾನ ಇವತ್ತು ನೋಡಿ ಗರಣಿಕೆಷ್ಟು ಜನ ಇರ್ಬೋದು. ಆದ್ರೆ ಇದರ ಪುಣ್ಯದ ಫಲ ನಿಮ್ಗೆ ಎಷ್ಟು ಐತಪ್ಪ ಅಂತಂದ್ರೆ ನಿಮ್ಗೆ ಜನ್ಮಾಂತರವರೆಗೂ ನಿಮ್ಗೆ ಬರುದಿಲ್ಲ ಅಂತನ್ನುವಂತ ಮಾತನ್ನ